ದುರದೃಷ್ಟಕರ ಆದರೆ ಅನಿವಾರ್ಯ. ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ. ನಾನು ಇದನ್ನು ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ. ಏಕೆಂದರೆ ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ದರು. ಪಕ್ಷದ ಹೈಕಮಾಂಡ್ ಯತ್ನಾಳ್ ಅವರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಅವರು 3ನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ವಿಜೇಂದ್ರ ಮೇಲೆ ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡ್ರು. ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ. ಇವತ್ತು ಕಾರ್ಯಕರ್ತರು ರಸ್ತೆಯಲ್ಲಿ ನಮಗೆ ಉಗಿತಾ ಇದ್ದಾರೆ. ಏನು ಸರ್ ಇಷ್ಟೊಂದು ಕಾಂಗ್ರೆಸ್ ಹೊಲಸು ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ವಿರೋಧ ಬಿಟ್ಟು ನೀವೇ ಕಚ್ಚಾಡ್ತೀರಿ, ಅವ್ರ ಬಾಯಿಗೆ ಬೀಗ ಹಾಕ್ರಿ, ಇವ್ರ ಬಾಯಿಗೆ ಯಾರು ಬೀಗ, ಯಾರ ಬಾಯಿಗೆ ಯಾರು ಹಾಕ್ಬೇಕು? ನಾವು ಜವಾಬ್ದಾರಿಯುತ ಜನ ಆದಮೇಲೆ, ಒಂದು ಪಕ್ಷದಲ್ಲಿದ್ದ ಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಬದ್ಧರಾಗಿರ್ಬೇಕಾಗ್ತದೆ. ಇಲ್ಲ ಅಂದರೆ ಪಕ್ಷ ಬಿಟ್ಟು ಹೊರಗೆ ಹೋಗಬೇಕು, ನಮ್ಮ ಮನಸ್ಸಿಗೆ ತಿಳಿದಂಗೆ ನಾವು ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿ ಇದ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈಗ ಭಾಳ ಹಿಂದೆ ಈ ತೀರ್ಮಾನ ತಗೊಂಡಿದ್ರೆ ಇನ್ನಷ್ಟು ಒಳ್ಳೆಯದಾಗಿರೋದು. ಆದರೆ ಹೈಕಮಾಂಡು ಎಲ್ಲವನ್ನ ಅಳೆದು ತೂಗಿ ಎಲ್ಲ ಕಡೆಗೆ ಲೆಕ್ಕ ಹಾಕಿ ಕಾದು ಒಂದು ಅವಕಾಶ ಕೊಟ್ಟು ಕೊನೆಗೆ ಅತಿ ಕೈ ಮೀರಿದಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಾನು ಅದನ್ನು ಹೋಲ್ ಹಾರ್ಟೆಡ್ಲಿ ಸ್ವಾಗತ ಮಾಡ್ತೇನೆ. ಈಗ ಯಾರ್ಯಾರು ಎಲ್ಲೆಲ್ಲಿ ಅಡ್ಜಸ್ಟ್ ಆಗ್ತಾರೆ ಯಾರಿಗೆ ಗೊತ್ತ್ರಿ. ಈಗ ಬಿ ಜೆ ಪಿ ಪಕ್ಷದಲ್ಲಿ ಇದ್ಕೊಂಡು ಬಿ ಜೆ ಪಿ ಪಕ್ಷದ ನಾಯಕರನ್ನ ಇಷ್ಟು ಬೈತಾರೆ ಅಂದರೆ ಇವ್ರು ಯಾರ ಜೊತೆಗೆ ಅಡ್ಜಸ್ಟ್ ಆಗ್ಯಾರ ಅನ್ನೋದು ಬೇಕಲ್ಲ. ಇವರು ಅಡ್ಜಸ್ಟ್ ಆಗಿದ್ರು ಅಂತ ಹೇಳ್ಬೇಕಾಗತ್ತೆ. ಹಂಗಾರೆ ಇವರು ಕಾಂಗ್ರೆಸ್ನವ್ರ ಜೊತೆಗೆ ಅಡ್ಜಸ್ಟ್ ಆಗಿರ್ಬೋದು, ಸಿದ್ದರಾಮಯ್ಯನವ್ರ ಜೊತೆ ಅಡ್ಜಸ್ಟ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ ಆಗಿರ್ಬೋದು. ಅದು ಹೇಳೋಕೆ ನಾಲಿಗೆಗೆ ಎಲ್ಬಿಲ್ಲ ಅಂತೇಳಿ ಮನಸ್ಸಿಗೆ ತಿಳಿದ ರೀತಿಯಲ್ಲಿ ಮಾಡ್ಕೊಂಡು ಹೋಗೋದು ಸರಿಯಲ್ಲ. ಪಕ್ಷ ದೊಡ್ಡದು. ಇವತ್ತು ನಾನು ಹೋದರೂ ಪಕ್ಷಕ್ಕೆ ಏನೂ ಆಗಲ್ಲ, ಅವ್ರು ಹೋದರೂ ಪಕ್ಷಕ್ಕೆ ಏನಾಗಲ್ಲ. ಒಂದು ಹೇಳ್ತೀನಿ, ಪಕ್ಷಕ್ಕೆ ಇದು ಹರಿಯೋ ನೀರಿದ್ದಾಗೆ. ಒಂದು ಪಕ್ಷ ಒಬ್ಬ ಹೋದರೆ ಇನ್ನೊಬ್ಬ ಬರ್ತಾನೆ ಒಂದು ಜಾಗಕ್ಕೆ, ಕಾಯ್ಕೊಂಡು ಕೂತಿರ್ತಾರೆ. ಆದರೆ ಪಕ್ಷದಲ್ಲಿ ಇದ್ಕೊಂಡು ನಾವು ಮಾಡೋದು ಏನಿದೆ, ಒಂಥರ ಈ ಆತ್ಮವಂಚನೆ ಆಗ್ತದೆ, ಹೆತ್ತ ತಾಯಿಗೆ ದ್ರೋಹ ಮಾಡ್ದಂಗೆ ಆಗ್ತದೆ. ಇಲ್ಲ ನನಗೆ ಬೇಡವಾ, ಈ ಪಕ್ಷ ಬೇಡ, ಇಷ್ಟ ಇಲ್ಲ. ಈಗ ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ದು ಯಡಿಯೂರಪ್ಪನವ್ರು ಆಯ್ಕೆ ಮಾಡಿಲ್ಲ, ನಾವ್ಯಾರು ಆಯ್ಕೆ ಮಾಡಿಲ್ಲ. ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿರೋದು ಹೈಕಮಾಂಡ್ ಆಯ್ಕೆ ಮಾಡಿದ್ದು. ಹೈಕಮಾಂಡ್ ಆಯ್ಕೆ ವಿರುದ್ಧ ಇವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಹೈಕಮಾಂಡ್ನ ವಿರೋಧಿಸ್ದಂಗೆ ಆಯ್ತಲ್ಲ. ಇಟ್ಸ್ ನಾಟ್ ಗುಡ್. ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ, ಯಾಕೆ ನಿಮ್ಮ ಮೇಲೆ ಕ್ರಮ ಜರುಗಿಸಬಾರ್ದು ಅಂತ ಅವರು ಈಗ ಉತ್ತರಕ್ಕೆ ಕಾಯ್ತಾ ಇದ್ದಾರೆ. ಆದರೆ ಇವರು ಬಹಿರಂಗವಾಗಿ ಒಂದು ವೈಯಕ್ತಿಕ ತೇಜೋವಧೆ ಮಾಡೋಂಥದ್ದು. ಯಡಿಯೂರಪ್ಪ ಇಲ್ಲಾಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿಯಲ್ಲಿತ್ತು. ಯಡಿಯೂರಪ್ಪ ಅವರು ಇಲ್ಲಾಂದರೆ ಬಿ ಜೆ ಪಿಯಲ್ಲಿತ್ತು. 2013ರಲ್ಲಿ ಏನಾಯಿತು ಕರ್ನಾಟಕದಲ್ಲಿ ಬಿ ಜೆ ಪಿ ಪರಿಸ್ಥಿತಿ? 40 ಸೀಟಿಗೆ ಬಂದರು. ಹಾಗಂತೇಳಿ ಈಗ ಯಾಕೆ ಯಡಿಯೂರಪ್ಪನವ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದರೆ, ಯಡಿಯೂರಪ್ಪ ಸಿನ್ಸ್ ಫ್ರಮ್ ಬಿಗಿನಿಂಗ್ ಅವರು ಸೈಕಲ್ ಹೊಡ್ಕೊಂಡು ಹಳ್ಳಿಗೆ ತಿರುಗಿ, ತಾಲೂಕಿಗೆ ತಿರುಗಿ ರಾಜಕೀಯ ಪಕ್ಷವನ್ನು ಕಟ್ಟಿದವರು. 2 ಸೀಟಿಂದ 110 ಸೀಟ್ವರೆಗೂ ತಂದಂಥ ವ್ಯಕ್ತಿ. ರೈತ ಪರವಾಗಿ ಹೋರಾಟ ಮಾಡಿದ್ದಾರೆ. ಇವತ್ತು ಜನರಿಗೆ ಅವರು ಒಬ್ಬ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವ್ರ ಬಗ್ಗೆ ಕೀಳು ಮಟ್ಟದ್ದು ಒಬ್ಬ ಹಿರಿಯರು, ಕೊನೆ ಪಕ್ಷ ಅವ್ರ ವಯಸ್ಸಿಗಾದರೂ ಗೌರವ ಕೊಡಬೇಕಲ್ಲ. ಅವ್ರ ವಯಸ್ಸಿಗೂ ಕೂಡ ಗೌರವ ಕೊಡ್ದೇನೆ ಬರೀ ಅಪ್ಪ ಮಕ್ಕಳು. ಯಾರು ಅಪ್ಪ ಮಕ್ಕಳಿಲ್ಲಪ್ಪ, ಎಲ್ಲರೂ ಅಪ್ಪ ಮಕ್ಕಳೇ ಇರೋದು ರಾಜಕೀಯದಲ್ಲಿ. ಸಹಜ ಅದು. ಈಗ ಡಾಕ್ಟ್ರ್ ಮಕ್ಕಳು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ, ಲಾಯರ್ಸ್ ಮಕ್ಕಳು ಲಾಯರ್ ಬರ್ತಾರೆ. ರಾಜಕೀಯದಲ್ಲಿ ಏನಂದರೆ, ಈಗ ನಮ್ಮ ಮಕ್ಕಳಿದ್ರೆ ನಮ್ಮ ಜೊತೆ ಓಡಾಡ್ತಿರ್ತಾರೆ, ಅವ್ರಿಗೆ ಸಂಪರ್ಕ ಇರ್ತದೆ, ಸಂಘಟಿತರಾಗಿರ್ತಾರೆ, ಕಾರ್ಯಕರ್ತರ ಜೊತೆ ಸಂಪರ್ಕ ಇರ್ತದೆ. ಸಹಜವಾಗಿ ಅವ್ರ ಮಕ್ಕಳು ಅವರಲ್ಲಿ ರಾಜಕೀಯಕ್ಕೆ ಬಂದೇ ಬರ್ತಿರ್ತಾರೆ. ಅದನ್ನು ಇವರು ಒಂದೇ ಅವರೊಬ್ಬರೇ ಮಾಡಿದರೆ ಅವರು ಮಾತಾಡಲಿ. ಯಾರು ಹೊರತಾಗಿದ್ದಾರೆ ಇದಕ್ಕೆ? ಇಂದಿರಾ ಗಾಂಧಿ ಕುಟುಂಬ ಹೊರತಾಗಿದೆ. ತಾತ ಮುತ್ತಾತನ ಕಾಲದಿಂದ ಜವಾಹರ್ಲಾಲ್ ನೆಹರು ಅವರ ತಂದೆಯವರು, ಆಮೇಲೆ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಸಂಜಯ್ ಗಾಂಧಿಯವರು, ಮೇನಕಾ ಗಾಂಧಿಯವರು, ವರುಣ್ ಗಾಂಧಿಯವರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಖರ್ಗೆ, ಸಿದ್ದರಾಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು, ಯಾರಿಲ್ಲ? ದೇವೇಗೌಡರು ಮಕ್ಕಳು ಯಾರಿಲ್ಲ ಹೇಳಪ್ಪ? ಎಲ್ಲ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಅದು ದೊಡ್ಡ ಅಪರಾಧ ಏನಲ್ಲ. ಸಹಜ ಅವರವರಲ್ಲಿದ್ದವರು ಅಲ್ಲಿ ಬರ್ತಿರ್ತಾರೆ. ಅದನ್ನೇ ಇವ್ರ ಮೇಲೆ ಬೆಟ್ ಮಾಡಿ
ನಾವು ಹೇಳಿದ್ವಿ, ಎಷ್ಟೋ ಸರಿ ರಿಕ್ವೆಸ್ಟ್ ಮಾಡಿದ್ವಿ, ಯತ್ನಾಳ್ ಬಂದು ಜೊತೆಗೂಡಿ ಪಕ್ಷದಲ್ಲಿ ಇದ್ಕೊಂಡು ಎಲ್ಲರೂ ಒಟ್ಟಾಗಿ ಹೋಗೋಣ ಅಂತ. ಬಟ್ ಆದರೆ ಅವರು ಭಾಳ ದೊಡ್ಡವರಾಗಿದ್ದಾರಲ್ಲ, ಹಾಗಾಗಿ ಎಲ್ಲವನ್ನು ಮೀರಿ ಹೋಗಿದ್ದಾರೆ. ಪಕ್ಷ ಒಳ್ಳೆ ತೀರ್ಮಾನ ತಗೊಂಡಿದೆ. ಪಂಚಮಸಾಲಿ ಹೋರಾಟದಲ್ಲಿ ಮುಂಚೂಣಿ ದುರದೃಷ್ಟಕರ ಆದರೆ ಅನಿವಾರ್ಯ. ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ. ನಾನು ಇದನ್ನು ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ. ಏಕೆಂದರೆ ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ದರು. ಪಕ್ಷದ ಹೈಕಮಾಂಡ್ ಯತ್ನಾಳ್ ಅವರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಅವರು 3ನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ವಿಜೇಂದ್ರ ಮೇಲೆ ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡ್ರು. ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ. ಇವತ್ತು ಕಾರ್ಯಕರ್ತರು ರಸ್ತೆಯಲ್ಲಿ ನಮಗೆ ಉಗಿತಾ ಇದ್ದಾರೆ, ಏನು ಸರ್ ಇಷ್ಟೊಂದು ಕಾಂಗ್ರೆಸ್ ಹೊಲಸು ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ವಿರೋಧ ಬಿಟ್ಟು ನೀವೇ ಕಚ್ಚಾಡ್ತೀರಿ, ಅವ್ರ ಬಾಯಿಗೆ ಬೀಗ ಹಾಕ್ರಿ, ಇವ್ರ ಬಾಯಿಗೆ ಯಾರು ಬೀಗ, ಯಾರ ಬಾಯಿಗೆ ಯಾರು ಹಾಕ್ಬೇಕು. ನಾವು ಜವಾಬ್ದಾರಿಯುತ ಜನ ಆದಮೇಲೆ, ಒಂದು ಪಕ್ಷದಲ್ಲಿದ್ದ ಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಬದ್ಧರಾಗಿರ್ಬೇಕಾಗ್ತದೆ. ಇಲ್ಲ ಅಂದರೆ ಪಕ್ಷ ಬಿಟ್ಟು ಹೊರಗೆ ಹೋಗಬೇಕು, ನಮ್ಮ ಮನಸ್ಸಿಗೆ ತಿಳಿದಾಗ ನಾವು ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿ ಇದ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ಸಾಕಷ್ಟು ಡ್ಯಾಮೇಜ್ ಆಗಿದೆ. ಈಗ ಭಾಳ ಹಿಂದೆಯೇ ಈ ತೀರ್ಮಾನ ತಗೊಂಡಿದ್ರೆ ಇನ್ನಷ್ಟು ಒಳ್ಳೆಯದಾಗಿರೋದು. ಆದರೆ ಹೈಕಮಾಂಡು ಎಲ್ಲವನ್ನ ಅಳೆದು ತೂಗಿ ಎಲ್ಲ ಕಡೆಗೆ ಲೆಕ್ಕ ಹಾಕಿ ಕಾದು ಒಂದು ಅವಕಾಶ ಕೊಟ್ಟು 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 ಕೊನೆಗೆ ಅತಿ ಕೈ ಮೀರಿದಂಥ ಸಂದರ್ಭದಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ನಾನು ಅದನ್ನು ಹೋಲಾಟೆಡ್ಲಿ ಸ್ವಾಗತ ಮಾಡ್ತೇನೆ. ದುರದೃಷ್ಟಕರ ಆದರೆ ಅನಿವಾರ್ಯ. ಪಕ್ಷದ ಹೈಕಮಾಂಡ್ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದೆ. ನಾನು ಇದನ್ನು ಪಕ್ಷದ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀನಿ. ಏಕೆಂದರೆ ಭಾಳಷ್ಟು ಅವಕಾಶವನ್ನು ಕೊಟ್ಟಿದ್ದರು. ಪಕ್ಷದ ಹೈಕಮಾಂಡ್ ಯತ್ನಾಳ್ ಅವರಿಗೆ ಸಾಕಷ್ಟು ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಅವರು 3ನೇ ಬಾರಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾ ಇರೋದು. ಇಷ್ಟೆಲ್ಲ ಅವಕಾಶ ಕೊಟ್ಟಾಗೂ ಕೂಡ ಪಕ್ಷದ ವಿರೋಧಿ ಈಗ ವಿಜೇಂದ್ರ ಮೇಲೆ ಯಡಿಯೂರಪ್ಪನ ಮೇಲೆ ಬರೀ ಟೀಕೆ ಮಾಡೋದು ಒಂದೇ ಒನ್ ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕೊಂಡ್ರು. ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಅಂತ ಕೇಳ್ತಾ ಇಲ್ಲ. ಇವತ್ತು ಕಾರ್ಯಕರ್ತರು ರಸ್ತೆಯಲ್ಲಿ ನಮಗೆ ಉಗಿತಾ ಇದ್ದಾರೆ, ಏನು ಸರ್ ಇಷ್ಟೊಂದು ಕಾಂಗ್ರೆಸ್ ಹೊಲಸು ಮಾಡ್ತಾ ಇದೆ, ಇಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ವಿರೋಧ ಬಿಟ್ಟು ನೀವೇ ಕಚ್ಚಾಡ್ತೀರಿ, ಅವ್ರ ಬಾಯಿಗೆ ಬೀಗ ಹಾಕ್ರಿ, ಇವ್ರ ಬಾಯಿಗೆ ಯಾರು ಬೀಗ, ಯಾರ ಬಾಯಿಗೆ ಯಾರು ಹಾಕ್ಬೇಕು. ನಾವು ಜವಾಬ್ದಾರಿಯುತ ಜನ ಆದಮೇಲೆ, ಒಂದು ಪಕ್ಷದಲ್ಲಿದ್ದ ಮೇಲೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಮತ್ತು ಪಕ್ಷದ ಶಿಸ್ತಿಗೆ ನಾವು ಬದ್ಧರಾಗಿರ್ಬೇಕಾಗ್ತದೆ. ಇಲ್ಲ ಅಂದರೆ ಪಕ್ಷ ಬಿಟ್ಟು ಹೊರಗೆ ಹೋಗಬೇಕು, ನಮ್ಮ ಮನಸ್ಸಿಗೆ ತಿಳಿದಾಗ ನಾವು ಮಾಡ್ಕೋಬೋದು. ಆದರೆ ಪಕ್ಷದಲ್ಲಿ ಇದ್ಕೊಂಡು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಡ್ಯಾಮೇಜ್ ಮಾಡಿದ್ದಾರೆ.